ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಾರಂಗ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸನಾತನ ಧರ್ಮದ ನೆಲೆವೀಡಾದ ನಮ್ಮ ದೇಶದಲ್ಲಿ ದೇವಾಲಯಗಳಿಗೆ ಕೊರತೆ ಇಲ್ಲ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಶಿಷ್ಟ ಹಾಗೂ ವೈವಿಧ್ಯಮಯ ದೇವಾಲಯಗಳನ್ನು ಕಾಣ್ತೇವೆ. ಸಾಮಾನ್ಯವಾಗಿ ಜನರು ಕಲಿಯುಗ ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ. ಅದು ಖಂಡಿತ ತಪ್ಪು. ಯಾಕಂದರೆ ಕೃತಯುಗ, ದ್ವಾಪರಯುಗ, ತ್ರೇತಾಯುಗಗಳಲ್ಲಿ ಭಗವಂತನ ಸಾನ್ನಿಧ್ಯಕ್ಕಾಗಿ ಋಷಿಮುನಿಗಳು ಕಠೋರವಾದ ತಪಸ್ಸು ಮಾಡ್ತಾ ಧ್ಯಾನಮಗ್ನರಾಗಿರ್ತಾ ಇದ್ದರು. ಆದರೆ ಈಗ ಭಗವಂತ ನಮಗೆ ಅತ್ಯಂತ ಸುಲಭದ ದಾರಿಯನ್ನು ಕರುಣಿಸಿದ್ದಾನೆ. ಅದೇ ಭಕ್ತಿ ಮಾರ್ಗ. ಭಗವಂತನ ಸಾಮೀಪ್ಯವನ್ನು ಪಡೆಯೋಕ್ಕೆ 3 ಮಾರ್ಗಗಳಿವೆ. ಅವೇ ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಇದರಲ್ಲಿ ಭಕ್ತಿ ಮಾರ್ಗ ಅತ್ಯಂತ ಸುಲಭ ಸಾಧ್ಯವಾದ್ದು ಅಂತ ದಾಸವರೇಣ್ಯರು ತೋರಿಸ್ಕೊಟ್ಟಿದ್ದಾರೆ. ಹರಿದಾಸರ ಪ್ರಕಾರ ಭಕ್ತಿಯಲ್ಲಿ 9 ವಿಧಗಳಿವೆ. ನೀವು ಮೊದಲ ಹಂತಕ್ಕೆ ಪಾದಾರ್ಪಣೆ ಮಾಡಿದರೆ ಅದು ನಿಮ್ಮನ್ನು ತಾನಾಗಿ ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತೆ. ಆದ್ದರಿಂದಲೇ ಭಜನೆಯಿಂದ ಭಗವಂತನೆಡೆಗೆ ಅಂತ ಹೇಳಿರೋದು. ಹಾಗಾಗಿ ವೀಕ್ಷಕರೇ, ನಾನೀಗ ನಮ್ಮ ಭಜನಾ ಪ್ರವಾಸದ ಸುಂದರ ಕ್ಷಣಗಳ ಕುರಿತು ಹೇಳ್ತೀನಿ. ನಮ್ಮ ಪಯಣ ಶಿವಮೊಗ್ಗದಿಂದ ಜೂನ್ 25 ರಾತ್ರಿ 11ಕ್ಕೆ ಟ್ರೈನ್ನಲ್ಲಿ ಶುರುವಾಯಿತು. 26 ಬೆಳಿಗ್ಗೆ 5ಕ್ಕೆ ಬೆಂಗಳೂರು ತಲುಪಿದ್ವು. ಅಲ್ಲೇ ವೇಟಿಂಗ್ ರೂಮಲ್ಲಿ ಫ್ರೆಶ್ ಆಗಿ ಕಾಫಿ ಕುಡಿದು 6:30ಕ್ಕೆ ಲಾಲ್ಬಾಗ್ ಎಕ್ಸ್ಪ್ರೆಸ್ನಲ್ಲಿ ಕಾಟ್ಪಾಡಿ ಹೊರಟಾಯಿತು. 10:30ಕ್ಕೆ ಕಾಟ್ಪಾಡಿಗೆ ಬಂದಾಯಿತು. ಸ್ಟೇಷನ್ನಿಂದ ಟೆಂಪಲ್ಗೆ ನಮ್ಮನ್ನು ಅವ್ರದ್ದೇ ವೆಹಿಕಲ್ನಲ್ಲಿ ರೂಮ್ಗೆ ಕರೆದೊಯ್ಯೋ ಪ್ಲ್ಯಾನ್ ಇತ್ತು. ಯಾಕಂದರೆ ನಾವು ರೆಸ್ಟ್ ಮಾಡಿ ಫ್ರೆಶ್ ಆಗಿ ಊಟಕ್ಕೆ ಬರಲಿ ಅನ್ನೋದು ಅವರ ಆಲೋಚನೆ. ಆದರೆ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಯಾಕಂದರೆ ನಮಗೆ ಈಗಷ್ಟೇ ಫ್ರೀ ಟೈಮ್ ಸಿಕ್ಕೋದು, ಆಮೇಲೆ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೇ ಆಟೋಗಳನ್ನು ಮಾಡಿಕೊಂಡು ಫೋರ್ಟ್ ಒಳಗಿರೋ ಜಲಕಂಠೇಶ್ವರ ದರ್ಶನಕ್ಕೆ ಹೊರಟು. ಟೆಂಪಲ್ ಅಂತೂ ವಿಶಾಲವಾಗಿ ಅದ್ಭುತವಾಗಿದೆ. ಆ ಗೋಪುರ ಅಂತೂ ಎಷ್ಟು ಆಕರ್ಷಕವಾಗಿದೆ ಗೊತ್ತಾ. ಈ ದೇವಾಲಯನ ಕನ್ನಡಿಗರೇ ನಿರ್ಮಾಣ ಮಾಡಿರೋದು ನಿಜಕ್ಕೂ ಹೆಮ್ಮೆ. ವಾಸ್ತುಶಿಲ್ಪ ಅತ್ಯುತ್ತಮವಾಗಿದೆ. ಸಭಾಂಗಣದ ಕಲಾತ್ಮಕ ಸ್ತಂಭಗಳನ್ನು ಬ್ರಿಟಿಷರು ಡಿಸ್ಮ್ಯಾಂಟಲ್ ಮಾಡಿ ಲಂಡನ್ನಿಗೆ ಕೊಂಡೊಯ್ಯೋ ಪ್ಲ್ಯಾನ್ ಮಾಡಿದ್ರಂತೆ. ಅಷ್ಟು ದೊಡ್ಡ ದೇವಾಲಯದಲ್ಲಿ ದೇವರ ವಿಗ್ರಹವೇ ಇರಲಿಲ್ಲ. ಯಾಕಂದರೆ ಬ್ರಿಟಿಷರು ಆ ಫೋರ್ಟ್ನಲ್ಲಿ ಸೆರೆಮನೆ ಕೈದಿಗಳನ್ನು ಇಡೋದಕ್ಕೆ ಯೂಸ್ ಮಾಡ್ತಾಯಿದ್ರಂತೆ. ನಮ್ಮವರು 2,000 ಸೈನಿಕರು ರಕ್ಷಣೆಗೆ ನಿಂತು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಸನಾತನ ಧರ್ಮಕ್ಕೆ ಸಾಕ್ಷಿ ಹಾಕಿಸಿದ್ದಾರೆ. ಈಗ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಜನ ಭಕ್ತರು ಅಲ್ಲಿಗೆ ಶೈವ ಕ್ಷೇತ್ರದ ಥರ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಇದೊಂದು ಅತಿ ದೊಡ್ಡ ಪವಿತ್ರವಾದ ದೇವಾಲಯ ಆಗಿದೆ. ಇಲ್ಲಿಂದ ನಾವು ದೇವಾಲಯದ ಗೆಸ್ಟ್ ಹೌಸ್ಗೆ ಹೋಗಿ ಫ್ರೆಶಪ್ ಆಗಿ ಮಧ್ಯಾಹ್ನದ ಊಟಕ್ಕೆ ಟೆಂಪಲ್ಲಿಗೆ ಬಂದವು. ನಾವು ಪ್ಲ್ಯಾನ್ ಚೇಂಜ್ ಮಾಡಿಲ್ಲ ಅಂದರೆ ಇಲ್ಲಿ ಬರೋದಕ್ಕೆ ಖಂಡಿತ ಆಗ್ತಿರಲಿಲ್ಲ, ಮಿಸ್ ಮಾಡ್ಕೊಳ್ತಾ ಇದ್ವಿ. ವೀಕ್ಷಕರೇ, ವೆಲ್ಲೂರಿಗೆ ಬಂದಾಗ ನೀವು ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ಈಗ ನಾವು ನಮ್ಮ ಕನಸಿನ ಗೋಲ್ಡನ್ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದ್ವಿ. ಅಲ್ಲಿ ಲಗೇಜ್ ಡಿಪಾಸಿಟ್ ಲಾಕರು, ಮೊಬೈಲ್ ಕೌಂಟ್ರು ಎಲ್ಲ ಇರುತ್ತೆ. ಅಲ್ಲಿ ಡಿಪಾಸಿಟ್ ಮಾಡಬೇಕು. ನಾವು ಎಲ್ಲ ರೂಮಲ್ಲೇ ಇಟ್ಟಿದ್ದರಿಂದ ನಮಗೇನೂ ಇರಲಿಲ್ಲ. ನಕ್ಷತ್ರಾಕಾರದ ಪಥದಲ್ಲಿ ಸಾಗಿ ದೇವಾಲಯದ ಮುಂದೆ ಬಂದ್ವಿ. ವಾವ್, ಎಂಥ ವಿಸ್ಮಯಕಾರಿ ನೋಟ ಅಲ್ವೇ. 1500 kg ಚಿನ್ನದಿಂದ ಮಾಡಿರೋ ಅದ್ಭುತವಾದ, ಕಲಾತ್ಮಕವಾದ, ಭವ್ಯವಾದ, ಸುಮನೋಹರ ನೋಟ. 70 kg ಚಿನ್ನದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಮಾಡಿದ್ದಾರೆ. ಸ್ವರ್ಗವೇ ಧರೆಗಿಳಿದು ಬಂದಂತೆ ಕಾಣುತ್ತೆ. ಅದಕ್ಕೆ ಇದನ್ನು ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಅಚ್ಚರಿಯಿಂದ
ಮಂತ್ರಮುಗ್ಧರಾಗಿ ನಿಂತವು. ಧನ್ಯೋಸ್ಮಿ ಪದ ನಮಗರಿವಿಲ್ಲದೆ ಹೊರಬಂತು. ಚಿನ್ನದ ಲಕ್ಷ್ಮಿಯ ದರ್ಶನ ಭಾಗ್ಯದಿಂದ ಪುನೀತರಾಗಿ ಹಳೆಯ ಮೂಲ ದೇವಾಲಯದಲ್ಲಿರೋ ನಾರಾಯಣಿ ಅಮ್ಮನ ದರ್ಶನ ಪಡೆದವು. ವೀಕ್ಷಕರೇ, ನಾನು ಮೊದಲು ವೆಲ್ಲೂರಿಗೆ 2 ಬಾರಿ ಬಂದಿದ್ದೆ. ಈ ಮೂಲ ದೇವಾಲಯದ ಬಗ್ಗೆ ತಿಳಿದೇ ಇರಲಿಲ್ಲ. ಈಗ ನಮಗೆ ಭಜನಾ ಅವಕಾಶ ಇದೇ ದೇವಾಲಯದಲ್ಲಿ ಇದ್ದಿದ್ದರಿಂದ ಗೊತ್ತಾಯಿತು. ಹೋಗಿ ದರ್ಶನ ಪಡೆದವು. ಇಲ್ಲೂ ಅಷ್ಟೇ ಅತ್ಯಂತ ಸುಂದರ ವಾಸ್ತುಶಿಲ್ಪದ ವರ್ಣರಂಜಿತ ದೇವಾಲಯ. ದೇವಿ ನಾರಾಯಣಿ ಅಮ್ಮನನ್ನು ನೋಡೋಕೆ 2 ಕಣ್ಣು ಖಂಡಿತ ಸಾಲದು. ಅಂತಹ ನಯನ ಮನೋಹರ ನೋಟ. ವೈಭವದ ಅಲಂಕಾರದಲ್ಲಿ ಭಕ್ತರನ್ನು ಆಶೀರ್ವದಿಸ್ತಾ ಇರೋ ದೇವಿಯ ದರ್ಶನದಿಂದ ಪುನೀತರಾದವು. ನೀವೇನಾದರೂ ವೆಲ್ಲೂರಿಗೆ ಬಂದರೆ ಖಂಡಿತ ಈ ಮೂಲ ದೇವಾಲಯನ ನೋಡಿ, ಮಿಸ್ ಮಾಡ್ಕೋಬೇಡಿ. ನಂತರ ಆನೆ ತುಂಬ ಚೆನ್ನಾಗಿದೆ, ಅದನ್ನು ನೋಡಿದ್ವು, ಆಶೀರ್ವಾದ ಪಡ್ಕೊಂಡ್ವಿ. ಇದಾದಮೇಲೆ ವೇದಿಕೆ ಮೇಲೆ 1 ಗಂಟೆ ಎಲ್ಲರೂ ಭಕ್ತಿ ಭಾವದಿಂದ ಭಜನೆಯನ್ನು ಮಾಡಿದೆವು. ಫ್ರೆಂಡ್ಸ್, ಇಲ್ಲಿ ಫೋಟೋ ವಿಡಿಯೋ ನಿಷೇಧ, ಹಾಗಾಗಿ ಏನು ತೋರ್ಸೋಕ್ಕಾಗಲ್ಲ. ನಮಗೆ ಥ್ಯಾಂಕ್ಸ್ ಹೇಳಿ ಆನರ್ ಮಾಡಿದ್ರು. ಆಗ ಅವರೇ ಕೆಲವು ಫೋಟೋಗಳನ್ನು ತೆಗೆದರು. ನಮ್ಮ ಗೆಳತಿಯರ ಸಂಭ್ರಮ ಅಂತೂ ಹೇಳತೀರದು. ಅಂತೂ ನಮ್ಮ ಕನಸು ಇಲ್ಲಿ ನನಸಾಯಿತು. ಮಾರನೇ ದಿನ ಬೆಳಿಗ್ಗೆ ಅಂದರೆ 27th ಶನಿವಾರ ನಾವು ಪ್ರೈವೇಟ್ ವ್ಯಾನ್ ಮಾಡಿಕೊಂಡು ಬೆಳಗ್ಗೆ 4ಕ್ಕೆ ವೆಲ್ಲೂರಿಂದ ಹೊರಟು 6ಕ್ಕೆ ತಿರುವಣ್ಣಾಮಲೆಗೆ ಬಂದ್ವಿ. ನೇರವಾಗಿ ಅರುಣಾಚಲೇಶ್ವರ ದರ್ಶನಕ್ಕೆ ಬಂದಿದ್ದು. ತುಂಬ ರಶ್ ಇತ್ತು, ಆದರೂ ಸ್ಪೆಷಲ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ಕ್ಯೂನಲ್ಲೇ ಭಜನೆ ಮಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಕಾಶಿಯಲ್ಲಿ ಮರಣ ಹೊಂದಿದರೆ ಮೋಕ್ಷ ಅಂತಾರಲ್ವಾ, ಇಲ್ಲಿ ಅರುಣಾಚಲ ಶಿವ ಅಂದರೆ ಸಾಕು, ಮೋಕ್ಷ ಸಿಗುತ್ತೆ. ಯಾಕಂದರೆ ಸಾಕ್ಷಾತ್ ಪರಶಿವನೇ ನೆಲೆಸಿದ ಸ್ಥಳ ಇದಾಗಿದೆ. ಅರುಣಂ ಅಂದರೆ ಪಾಪಗಳನ್ನು ಪರಿಹರಿಸುವಂಥ, ಅಚಲ ಅಂದರೆ ಬೆಟ್ಟ. ಅದಕ್ಕೆ ಇಲ್ಲಿ 14 ಕಿಲೋಮೀಟರ್ ಉದ್ದದ ಗಿರಿ ಪರಿಕ್ರಮ ಬರಿಗಾಲಲ್ಲೇ ಮಾಡೋದು ಅತ್ಯಂತ ಶ್ರೇಷ್ಠ. ನಮಗೆ 4:30ಕ್ಕೆ ಕಾಟ್ಪಾಡಿಗೆ ಸ್ಟೇಷನ್ಗೆ ಕ್ಯಾಚ್ ಮಾಡೋಕ್ಕೆ ಬರಬೇಕಿತ್ತು. ಹಾಗಾಗಿ ಎಲ್ಲರೂ ಆಟೋ ಮಾಡಿಕೊಂಡು ಪರಿಕ್ರಮ ಅಂತೂ ಮಾಡಿದ್ವಿ. ಅಷ್ಟಲಿಂಗಗಳ ದರ್ಶನ ಅತ್ಯದ್ಭುತವಾಗಿ ಆಯಿತು. ಈ ಗಿರಿ ಪರಿಕ್ರಮವನ್ನು ಮಾಡೋದಕ್ಕೆ ಯುಗ ಯುಗಾಂತರಗಳಿಂದ ದೇವಾನುದೇವತೆಗಳು ಬಂದು ಆ ಸಮಯದಲ್ಲಿ ಆಯಾ ದೇವರುಗಳು ಈ ಲಿಂಗಗಳ ಪ್ರತಿಷ್ಠಾಪನೆಯನ್ನು ಮಾಡಿರೋದು ನಿಜಕ್ಕೂ ಅತ್ಯದ್ಭುತ. ಅಂಥ ಸ್ಥಳದಲ್ಲಿ ನಾವಿದ್ದೀವಿ ಅನ್ನೋದು ನಮಗೆಷ್ಟು ಕೃತಾರ್ಥರಾಗಿದ್ದೀವಿ, ಧನ್ಯರಾಗಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಂದ ಆರ್ಯವೈಶ್ಯ ಚೌಲ್ಟ್ರಿಲಿ ಊಟ ಮಾಡಿಕೊಂಡು 2:30ಕ್ಕೆ ಹೊರಟು ಸ್ಟೇಷನ್ಗೆ 4:30ಕ್ಕೆ ಬಂದ್ವಿ. 5:30ಕ್ಕೆ ಕಾಟ್ಪಾಡಿ ಟ್ರೈನ್ ಹೊರಟು ಬ್ಯಾಂಗ್ಳೂರಿಗೆ ರಾತ್ರಿ 9:30ಕ್ಕೆ ಬಂತು. ಬ್ಯಾಂಗ್ಳೂರಿನಲ್ಲಿ 11ಕ್ಕೆ ಸ್ಲೀಪರ್ ಟ್ರೈನ್ ಹತ್ತಿ 28 ಬೆಳಿಗ್ಗೆ 4:30ಕ್ಕೆ ಸುಖವಾಗಿ ಶಿವಮೊಗ್ಗ ತಲುಪಿದ್ರು. ಮಹಾಲಕ್ಷ್ಮಿ ಮತ್ತು ಅರುಣಾಚಲೇಶ್ವರರ ಕೃಪಾ ಕಟಾಕ್ಷದಿಂದ ನಮ್ಮ ಭಜನಾ ಪ್ರವಾಸ ಅತ್ಯಂತ ಯಶಸ್ವಿಯಾಗಿ ಪೂರೈಸಿತು. ಸಹಕರಿಸಿದ ನನ್ನ ಎಲ್ಲ ಪ್ರೀತಿಯ ಗೆಳತಿಯರಿಗೂ ನನ್ನ ಮನದಾಳದ ಧನ್ಯವಾದಗಳು.